ಶ್ರೀಬೈರೇಗೌಡ ಸತ್ತೋಗಿದ್ದಾರೆ ಈತನಿಂದಾನೆ, ನಾಗೇಗೌಡ ಸತ್ತೋದ ಈತನಿಂದಾನೆ, ವೈಕ್ಯರಾಮಯ್ಯ ಸತ್ತೋದ ಈತನಿಂದಾನೆ, ಚಂದ್ರೇಗೌಡ ಆಚೆ ಹೋದ ಈತನಿಂದಾನೆ, ಇವತ್ತು BL ಶಂಕರ್ ಆಚೆ ಹೋದ ಇವನಿಂದಾನೆ, ಬಚ್ಚೇಗೌಡ ಆಚೆ ಹೋದ ಇವನಿಂದಾನೆ, ಸಿಂಧಿ ಆಚೆ ಹೋದ ಈತನಿಂದಲೇ, ಇಬ್ರಾಹಿಂ ಆಚೆ ಹೋದ ಈತನಿಂದಲೇ, ಸಿದ್ದರಾಮಯ್ಯ ಆಚೆ ಹೋದ. ಇಡೀ ಪಕ್ಷ ನಾಶ ಮಾಡಿ ತನ್ನ ಮಕ್ಕಳನ್ನ ಕೂರ್ಸಾಕಿ ಇದು ದೊಡ್ಡ ಸಂಚು ನಡೆಸ್ತಾ ಈತನ ರಾಜಕಾರಣದಲ್ಲಿ, ಕುಟುಂಬದ ಆಸ್ತಿ ಅನ್ಕೊಂಡ ರಾಜಕಾರಣ. ಇವತ್ತು ಮಿರಾಜುದ್ದೀನ್ ಪಟೇಲ್ ಸತ್ತೋದ ಈತನಿಂದಾನೆ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅರೆ ನಗೋದಲ್ಲ ರೀ, ಸಾಯಿಸ್ಬಿಟ್ಟ ಅವನ್ನ. ನಾನು ಕೇಳಿ ಸತ್ಯ ಹೇಳ್ತೀನಿ, ನಾನು ಹತ್ತತ್ರ 40 ವರ್ಷ ಇದ್ದು ನಾನು ಸತ್ಯ ಹೇಳ್ತೀನಿ, ನಿಮ್ಗೆ ಅನುಭವ ಇಲ್ಲ, ಯಾರು ಹುಟ್ಟಿಲ್ಲ ಅನೇಕರು ಇಲ್ಲಿ, ಸಣ್ಣ ಹೊಸಬರು ಇದ್ದೀರಿ, ಹೊಸಬ್ರು ಇದ್ದೀರಾ. ನಾನು ನೋವು ಹೇಳ್ಕತ್ತೀನಿ, ಕಣ್ಣಲ್ಲಿ ನೀರು ಬರ್ತದೆ. ಒಕ್ಲಿಗನ್ ಸೋಲ್ಸ್ತಾನೆ ಆತ್ನು, ಯಲುವರಾಯ ಸ್ವಾಮಿ ಸೋತ ಅವನಿಂದ, ಚನ್ನಿಗಪ್ಪ ಹಾಳಾದ ಅವನಿಂದ, ದೊಡ್ಡಬಳ್ಳಾಪುರದಲ್ಲಿ ಹಾಕ್ದ. ಯಾರಿಗ್ರಿ ಒಳ್ಳೇದು ಮಾಡಿದ್ದಾನೆ ರಾಜಕಾರಣದಲ್ಲಿ? ಹೊಟ್ಟೆ ಉರಿತದೆ ಹೇಳ್ಕೊಂಡು ಹೋದ್ರೆ, ತಲೆ ತಗ್ಗಿಸ್ಬೇಕು. ಇವತ್ತು ಏನ್ ಸಮಾಜನ ಕೊಂಡ್ಕೊಂಡವನಾಯ್ತನು? ಯಾರು ಇವನಿಗೆ ಬೇಕಾದರು? ಅವನ ಯಾವನೋ ರೈಡ್ ಮಾಡ್ದವನ್ ಮನೆಗಳು, ಅವನ ಯಾವನೋ ಗೊಟ್ಟಿಗೆರೆ ಮಂಜು ಎಲ್ಲ ಕಳ್ಳರು ಸುಳ್ಳರನ್ನ ಇಟ್ಕೊಳ್ಳೋದು, ಬೇನಾಮಿ ಟ್ರಾನ್ಸಾಕ್ಷನ್ಸ್ ಇಡೋದು, 100 ಎಕರೆ ಕೊಂಡ್ಕೊಂಡವನೇ, 1000 ಕೋಟಿ ಇದೆ. ಏನಿವರು ಹರಿಶ್ಚಂದ್ರ ಇವ್ರ ಮನೆ ಎಲ್ಲ ಬೇನಾಮಿ ಆಸ್ತಿಗಳನ್ನ ಹಿಡಿಯುವಂತದ್ದಾಗ್ಬೇಕು. ಈ ದೇಶದಲ್ಲಿ ಒಂದು ಕಾನೂನು ಬರ್ಬೇಕು, ಬೇನಾಮಿ ಯಾರಿರ್ತಾರೋ ಅವಂದೇ ಆಸ್ತಿ ಅಂತ ಆಗ್ಬೇಕು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಯಾಕೆ 35 ಕೋಟಿ ಕೊಟ್ಟ? ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಂಗ್ ಕೊಟ್ಟ? KIDB ನಲ್ಲಿ ಅಕ್ವಿಸಿಷನ್ ಆಗಿಲ್ಲ, ಚರ್ಚೆ ಆಗಿದೆ ವಿಧಾನಸೌಧ. ಸ್ವಾಮೀಜಿ ಪ್ರಯತ್ನಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಸರ್? ಇದು ಏನ್ ಸರ್? ಕುಮಾರಸ್ವಾಮಿ ಸರ್ಕಾರ, ಸ್ವಾಮೀಜಿಯವರು ಇವ್ರ ಕಾಟಕ್ಕೆ ಸತ್ಯ ಹೇಳ್ತೀನಿ, ಸ್ವಾಮೀಜಿಯವ್ರ ಕಾಟಕ್ಕೆ ತಮಿಳ್ನಾಡಿಗೆ ಹೋಗ್ಬೇಕು, 5 ವರ್ಷ ತಪ್ಪಿಸ್ಕೊಂಡು ಅಂತಿದ್ರು. ಇದೇ ಈ ರಾಜ್ಯಕ್ಕೆ ಬಂದಿರೋ ಗೋಳದು ನೋಡ್ರಿ. ಕರಿ ನಾಗರಾವು ಒಂದೇ, ದೇವೇಗೌಡ ಒಂದೇ, ಬರ್ಕೊಳ್ಳಿ. ಈಸ್ ಎ ಕೋಬ್ರಾ, ಬ್ಲಾಕ್ ಕೋಬ್ರಾ, ಈಸ್ ಎ ಕಾಲಾ ಸಾಂಪ್. ಅವನು ಈಸ್ ಎ ಕಾಲಾ ಸಾಂಪ್. ಹೇಳ್ದ ಲಾಲು ಪ್ರಸಾದ್, ಯಾರು ಇಟ್ಕೊಂಡಿದ್ದೆ, ಲಲ್ಲು ಹೇಳ್ದ, ಅರೆ ಕಾಲಾ ಸಾಂಪ್ಗೆ ನಾನು ಸಾಕ್ಬಿಟ್ಟೆ, ಇನೇ ಬ್ಲಾಕ್ ಕೋಬ್ರಾ ಅಂತಂದ. ಬಲಗೈ ಯಾರ ಮೇಲೆ ಇಟ್ರೆ ಅವ್ನು ಕಲಾಸ್ ಭಸ್ಮಾಸ್ಪುರ, ಅವನು ಆಧುನಿಕ ಭಸ್ಮಾಸ್ಪುರ. ಏನ್ರಿ ಅಂದ್ರೆ ನೀವು ಅಷ್ಟೇ, ಯಾರು ಕುಮಾರಸ್ವಾಮಿ ಕಥೆನೂ ಮುಗಿದೋಯ್ತು, ಮಗನಿಗೆ ಇಟ್ಬಿಟ್ಟ. ನೋಡಿ ಇದಿಡ್ತಾರಂತೆ ಔಷಧಿ ಮದ್ದು, ಅದು ಯಾರು ಸಿಕ್ತಿದ್ರೆ ನಮ್ಮ ಹಳ್ಳಿಗಳಲ್ಲಿ ಮಗನಿಗೆ ಇಟ್ಬಿಡ್ತಾರಂತೆ. ಇದು ದೇವೇಗೌಡ ಮಾಡಿ. ಅವನೇನೋ ಕುಮಾರಸ್ವಾಮಿ ಅಷ್ಟೋ ಎಷ್ಟೋ ಏನೋ ಮಾಡ್ತಿದ್ದ, ಅವನಿಗೆ ಇಟ್ಬಿಟ್ಟ ರೇವಣ್ಣ ಗೂಟ. ಇವನು ಇನ್ನೊಬ್ಬ ರಾವಣ, ಅವನು ಈಸ್ ನಾಟ್ ರೇವಣ್ಣ, ಈಸ್ ಎ ರಾವಣ. ದೊಡ್ಡ ದುರಂತ ಅವನು. ಎರಡನೇವನು ಇಲ್ಲ, ಮೊದಲನೇ ಪ್ರಾಡಕ್ಟ್ ಬಾಲಕೃಷ್ಣ ಅಂತ, ಅವರು ದೊಡ್ಡ ಡೀಲಿಂಗ್ಸ್ ಅವ್ರದ್ದು, ಅವ್ರಿಗೆ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಾರೆ. ಎರಡನೇವರು ಈ ಸಾಹೇಬರು, ಯಾರು ಪವರ್ ತಗೊಂಡ್ಬಿಟ್ಟಿದ್ರು, PWD ತಗೊಂಡಿದ್ರು. ಆಮೇಲೆ ಎಲ್ಲನೂ ಬಿಡಿ, ಆಲ್ ಚೀಫ್ ಮಿನಿಸ್ಟರ್ ತರ ತಮ್ಮನ ಹತ್ರ, ತಮ್ಮನು ಚೀಫ್ ಮಿನಿಸ್ಟರ್. 4ನೇವನಿಗೆ ಇನ್ನ ಹುದ್ದೆ ಸಿಕ್ಕಿಲ್ಲ. 4th ಫೆಲೋ 4ನೇವನಿಗೆ ಇನ್ನ ಹುದ್ದೆ ಸಿಕ್ಕಿಲ್ಲ. ಅದು ಏನು ಕೊಡ್ತಾರೋ ಗೊತ್ತಿಲ್ಲ. ನಾನು ಕೇಳಿದ್ರು ಹಾಸನದಲ್ಲಿ, ಅವ್ರು ನಿಲ್ಲೋದಿಲ್ಲ ಅಂತ ಹಂಗೆ ಹೇಳ್ತಾರೆ. ನಿಲ್ತಾರೆ ಅವರು. ಜನ ಹೇಳಿದ್ರಪ್ಪ, ನಾನು ಏನು ಮಾಡಲಿ, ನಾನು ನಿಲ್ಬೇಕಾಗ್ತದೆ ಅಂತ. ಇವಾಗ ಜನ ನೀವು ಮಾತಾಡಬೇಕು. ಕಾರ್ಯಕರ್ತರೇ ನಮಗೆ ದೇವರು. ಇವಾಗ ಒಬ್ಬರು ಮೆಂಬರ್ ಮಾಡಲಿಲ್ಲ, ಅವ್ರ ಅಧಿಕಾರ 20 ತಿಂಗಳಿದ್ದಾಗ ಒಬ್ಬರು ಬೋರ್ಡ್ ಚೇರ್ಮನ್ ಇಲ್ಲ, ಒಬ್ಬನು ಸದಸ್ಯನಿಲ್ಲ. BJP ಮಾಡಿದ್ರು ಕಿರುಕುಳ. ಏನ್ರಿ ಇದು? ಏನ್ ಅನ್ಕೊಂಡವನ ಈತನ ರಾಜಕೀಯನ? ಇವ್ರ ಅಪ್ಪನ ಆಸ್ತಿನ? 2.5 ಎಕರೆ ಇತ್ತು, 17 ಆಗಿದ್ದು. ಹೆಂಚಿನ ಮನೆ, ತಮ್ಮನ ಮಕ್ಕಳು ತಮ್ಮನು ಜೈಲಲ್ಲಿ ಅವನೇ, ಇವನು ಆಸಿಡ್ ಹಾಕಿ ಪ್ರಕರಣದಲ್ಲಿ. ಈತನು ಬಚ್ಚೆಗೆ ಅವನಿಗೆ ಚಪ್ಲಿ 40 ವರ್ಷದಿಂದ ಇತ್ತ ಅಂತ ಹೇಳವನೇ. ಎಲ್ಲ ಕೈ ಕಟ್ಕೊಂಡು ನಿಂತ್ಕೊಂಡಕ್ಕೆ ಭಿಕ್ಷೆ ಅಲ್ಲ. ನಮ್ಮಪ್ಪ, ನಮ್ಮ ತಾತ ಜೋಡಿದಾರ, 7 ಗ್ರಾಮ ಜೋಡಿದಾರ. 4,000 ಎಕರೆ ನಮ್ದು ಜಮೀನು. 4,000 ಎಕರೆನಲ್ಲಿ ಸುಮಾರು 3,000 ಎಕರೆ ನಾವು ಟೆನೆಂಟ್ಸಿಗೆ ಬಿಟ್ಟವು. ದುಡ್ಡು ಕೇಳಲಿಲ್ಲ, ಎಲ್ಲ ನಮಗೆ ಬೇಕಾದ ಕುಟುಂಬಗಳಿಗೆ ಬಿಟ್ಕೊಟ್ವು. ಈಗ ಒಂದಷ್ಟು ಇಟ್ಕೊಂಡಿದ್ದೇವೆ ನಾವು ಅಣ್ಣ ತಮ್ಮಂದ್ರು. ನಮ್ಮ ತಂದೆಗಳು 4 ಜನ. ನಮಗೇನು ಕಡಿಮೆ ಇಲ್ಲ. ನಾವು ಬಂದಿರ್ತಕ್ಕಂಥದ್ದು ಕೆಂಪೇಗೌಡನ ವಂಶಿಕ ಬಚ್ಚೇಗೌಡ.
ಜಂಬಕ್ಕೆ ಹೇಳೋದಿಲ್ಲ ನಾವು. ಹೌದೌದು, ನಮ್ಮ ತಂದೆ ಚನ್ನಬೈರೇಗೌಡ, ಅದು ರಣಬೈರ ನಮ್ಮ ತಂದೆ ಇನ್ನೊಬ್ರು ತಾತ ರಣಬೈರೇಗೌಡ, ಅವರು ಹೊಸಕೋಟೆ ಕಟ್ಟದೋನ್ ತಮ್ಮೇಗೌಡ. 16ನೇ ಶತಮಾನದಿಂದ ಬಂದಂತ ಕುಟುಂಬ ನಾವು. ಪಾಳ್ಯಗಾರ ನಾವು, ವಿಜಯಪುರದ ಆಹುತಿ ನಾಡು ಪ್ರಭುಗಳು, ಯಲಂಕ ನಾಡು ಪ್ರಭುಗಳು ನಾವು. ಅಲ್ಲಿಂದ ಬಂದಿರ್ತಕ್ಕಂಥ ಇತಿಹಾಸ ನಮ್ಮದು. ಬಚ್ಚೇಗೌಡ ಚಪ್ಪಲಿ ಇಲ್ಲ ಅಂತ ಹೇಳ್ತಾನೆ ಅವನು. ಇವನಿಗೆ ನಾನು ಹೇಳ್ತೀನಿ, 200 ರೂಪಾಯಿಗೆ ಮನೆಗೆ ಬಂದ ರಿಸರ್ವಾಯರ್ ಸ್ಟ್ರೀಟಲ್ಲಿ ಇತ್ತು. 200 ರೂಪಾಯಿ ಹೆಂಚಿನ ಮನೆ. ಇಲ್ಲಿ ನಮ್ಮ ಎಂ ಚಂದ್ರಶೇಖರ್ ಪಾಪ ಗಣಿ ಇಲ್ಲಿ ಬಸವನಗುಡಿಯಾಗ ಒಂದು ಹೆಂಚಿನ ಮನೆಯಾಗಿದ್ರು. ಜಯನಗರ. ಇವ್ರಿಗೆಲ್ಲ ಕಾಚಾ ಇರ್ಲಿಲ್ಲ ರೀ. ಈ ಹುಡುಗರಿಗೆ ಕಾಚ ಹಾಕ್ದು ನಾನು ಆಗ 4 ಕಾಣಿ ಒಂದು ಕಾಚ ಎಲ್ಲ ಬಿಟ್ಕೊಂಡು ಓಡಾಡ್ತಿದ್ರು ಹುಡುಗರು ದೊಡ್ಡವರಲ್ಲ. ಇವ ಆ ಮುನ್ನಾರಾಯಣ ಅಂತ ಒಬ್ಬನಿದ್ದ ಬನ್ನೇರ್ಗಡ್ದೆ, ಆ ಮುನ್ನಾರಾಯಣ ಅಂತ, ಅವನು ಕಾಚ ತಂದು ಕೊಟ್ಟ. ಹೇಳ್ಬಾರ್ದು, ನೋವಿನಿಂದ ಹೇಳ್ತೀನಿ. ಅಕ್ಕಿ ಕೊಟ್ಟವು. ಬಹಳ ಮಕ್ಳಿತ್ತು ನಿಮ್ಗೆ, ಹೆಣ್ಣು ಮಕ್ಳು ಗಂಡು ಮಕ್ಕಳು. ಓದಿರೋ ಡಿಪ್ಲೊಮೊ, ಮಾಡ್ತಿದ್ದಿದ್ದು ಪೀಸ್ ಕಾಂಟ್ರಾಕ್ಟು, ಮಾತಾಡ್ತಿದ್ದು ಪೀಸ್ ಕಾಂಟ್ರಾಕ್ಟ್ ಮಾಡ್ತಿದ್ದಿದ್ದು, ರೈತನೇ ಅಲ್ಲ, ದೊಡ್ಡ ಕಾಂಟ್ರಾಕ್ಟ್ ಅಲ್ಲ. ಏನೋ ಬಂತು, ಏನೋ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟು ಹೆಗ್ಡೆ ಸತ್ತೋದ್ರು, ಪಟೇಲ ಸತ್ತೋದ, ಬೊಮ್ಮಾಯಿ ಸತ್ತೋದ. ಇವತ್ತಿನಿಂದ ಒಂದು ಹಂತ ಅವ್ರನ್ನ ಮುಗಿಸಿದ್ರು. 2ನೇ ಹಂತ ನಾವು ಮುಗಿದೋದು ಈ ಜನರೇಷನ್. ಅವನ ಮಗನ ಹಂತಕ್ಕೆ ರಾಜಕೀಯ ತಕೊಂಡು ಹೋಗ್ಬೇಕು. ಆತನಿಗೆ ಇರೋ ದೃಷ್ಟಿ, ದೂರದೃಷ್ಟಿ. ಯಾರು ಶಕ್ತಿಗಳಿಲ್ಲದ್ದೆಲ್ಲ ಮಾಡ್ತಾನೆ. ಕ್ಷುದ್ರ ಶಕ್ತಿಗಳ ಪ್ರಯೋಗ ದಿನನಿತ್ಯ ಮಾಡ್ತಾನೆ. ನಮ್ಮ ಮೇಲೆ ಮಾಡ್ತಾ ಇದ್ದಾನೆ. ಯಾವಾಗಲೂ ಯಾಗ ಯಜ್ಞಗಳು ಮಾಡ್ತಾ ಇರ್ತಾನೆ. ದೇವ್ರ ದರ್ಶನ, ದೇವ್ರನ್ನ ಕಟ್ಟಿ ಹಾಕ್ಬಿಡ್ತಾನೆ ಆಚೆಗೆ ಆಗದಾಗ. ಇವನು ಹೋದ ಅಂದ್ರೆ ದೇವ್ರು ಆಚೆಗೆ ಹೋಗಕ್ಕಲ್ಲ. ರಾತ್ರಿ ದೇವ್ರು ಹೋಗ್ತದೆ ಅಂತಾನೆ ರಾತ್ರಿನೆಲ್ಲ ಕಟ್ಟಿ ಹಾಕ್ಬಿಡ್ತಾನೆ ದೇವ್ರು.